ನಮಸ್ಕಾರ ವೀಕ್ಷಕರೇ, ಹೆಲ್ತ್ ಕಾರ್ನರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅನ್ನೋ ಮಾತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವು ಜನ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಹೃದ್ರೋಗ ಮತ್ತು ಆಯುರ್ವೇದ ಆಧುನಿಕ ಚಿಕಿತ್ಸೆ ಎಂದು ಪ್ರಪಂಚದಾದ್ಯಂತ ಅನೇಕ ರೋಗಗಳಿಗೆ ಆಯುರ್ವೇದ ಚಿಕಿತ್ಸಾ ವಿಧಾನಗಳನ್ನು ಬಳಸಲಾಗ್ತಿದೆ. ಎಂದು ಆಯುರ್ವೇದವು ಅನೇಕ ರೋಗಗಳ ಚಿಕಿತ್ಸೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೂಡ ನೀಡ್ತಾ ಇದೆ. ಕಳೆದ 17 ವರ್ಷಗಳಿಂದ ಮಾಧವ್ ಬಾಗ್ ತನ್ನ ಸಂಶೋಧನೆಯ ಮೂಲಕ ಅಭಿವೃದ್ಧಿಪಡಿಸಿದ ಆಯುರ್ವೇದ ಚಿಕಿತ್ಸೆಗಳ ಸಹಾಯದಿಂದ ಹೃದ್ರೋಗ, ಬ್ಲಾಕೇಜ್, ಅಧಿಕ ರಕ್ತದೊತ್ತಡ, ಕೊಲೆಸ್ಟ್ರಾಲ್ ಮತ್ತು ಮಧುಮೇಹದಂತಹ ರೋಗಗಳಿಂದ ಬಳಲುತ್ತಿರುವ ಲಕ್ಷಾಂತರ ರೋಗಗಳಿಗೆ ಯಶಸ್ವಿ ಚಿಕಿತ್ಸೆ ನೀಡ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಧುಮೇಹ ಮತ್ತು ಅದರಿಂದ ಉಂಟಾಗುವ ಹೃದ್ರೋಗವನ್ನ ಆಯುರ್ವೇದ ವಿಧಾನದಿಂದ ಹೇಗೆ ಚಿಕಿತ್ಸೆಯನ್ನ ಪಡೆಯಬಹುದನ್ನ ತಿಳಿಸಿಕೊಡಲು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಅನುಷಾ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಎಸ್ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಈ ಮಧುಮೇಹ ಮತ್ತು ಹಾರ್ಟ್ ಅಟ್ಯಾಕ್ ಸಮಸ್ಯೆಯನ್ನು ನಾವು ಅತಿ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಮುಂಚೆಲ್ಲ ಈ ಎರಡೂ ಸಮಸ್ಯೆಯನ್ನು ಕೂಡ 1000ರಲ್ಲಿ ಒಬ್ಬರಿಗೆ ಅಥವಾ ವಯಸ್ಕರಲ್ಲಿ ಅಷ್ಟೇ ಕಾಣ್ತಿದ್ವಿ. ಬಟ್ ಈಗ ಆ ರೀತಿಯಾಗಿಲ್ಲ, ಯುವಕರಲ್ಲೂ ಕೂಡ ಈ ರೀತಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಇನ್ನು ಪ್ರತಿ 4 ಜನ ಡಯಾಬಿಟೀಸ್ ಪೇಷಂಟ್ ಒಬ್ಬರಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಕೂಡ ಕಾಣಿಸ್ಕೊಳ್ತಾ ಇದೆ. ಈ ಎರಡೂ ಸಮಸ್ಯೆನೂ ಬೇರೆ ಬೇರೆ ಆದರೂ ಕೂಡ ಯಾವ ರೀತಿಯಾದಂತಹ ಡಿಫ್ರೆನ್ಸ್ ಇದೆ? ಯಾಕೆ ಡಯಾಬಿಟೀಸ್ ಇರುವಂಥವರಲ್ಲಿ ಹಾರ್ಟ್ ಪ್ರಾಬ್ಲಮ್ ಕಾಣಿಸ್ಕೊಳ್ತಾ ಇದೆ ಅಂತ? ಹೌದು, ಈಗ ಡಯಾಬಿಟಿಸ್ ಮತ್ತು ಹೃದ್ರೋಗ ಅಂತ ನಾವು ನೋಡೋಕೆ ಬಂದರೆ ಈ ಎರಡೂ ರೋಗಗಳು ವಿಭಿನ್ನವಾಗಿದೆ. ಬಟ್ ಖಂಡಿತವಾಗ್ಲೂ ಇದರ ನಡುವೆ ಒಂದು ಸಂಬಂಧ ಇದ್ದೇ ಇದೆ. ಬಟ್ ಅದಕ್ಕಿಂತ ಮುಂಚೆ ಡಯಾಬಿಟಿಸಲ್ಲಿ ಎಕ್ಸಾಕ್ಟ್ಲಿ ಏನಾಗುತ್ತೆ ಮತ್ತು ಇದರ ಪರಿಣಾಮ ಹೃದಯದ ಮೇಲೆ ಹೇಗೆ ಬೀಳುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಸೊ ನಾವು ಡಯಾಬಿಟಿಸ್ ಅಂತ ಹೇಳಿದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವೇನು ಹೇಳ್ತೀವಿ, ಇದರಿಂದ ನಮ್ಮ ಗ್ಲೂಕೋಸ್ ಅಥವಾ ಸಕ್ಕರೆ ಅಂಶ ರಕ್ತದಲ್ಲಿಯೇ ಉಳ್ಕೊಂಡ್ಬಿಡುತ್ತೆ. ಒಂದು ಸಣ್ಣ ಉದಾಹರಣೆಯಿಂದ ನಾವು ಇದನ್ನು ಅರ್ಥ ಮಾಡ್ಕೊಳ್ತೀವಿ ಅಂತ ಅಂದರೆ, ಒಂದು ಗ್ಲಾಸ್ನಲ್ಲಿ ನಾವು ಖಾಲಿ ಪ್ಲೇನ್ ನೀರನ್ನು ತಗೊಂಡು ಇನ್ನೊಂದು ಗ್ಲಾಸಲ್ಲಿ ನಾವು ಸಕ್ಕರೆ ನೀರನ್ನು ತಗೊಂಡ್ರೆ ಅದನ್ನು ಎರಡನ್ನೂ ಕಂಪೇರ್ ಮಾಡಿದಾಗ ಸಕ್ಕರೆ ನೀರು ಬಂದು ಬಹಳ ಮಂದ ಆಗಿರುತ್ತೆ. ಸೊ ಇದೇ ರೀತಿ ನಮ್ಮ ರಕ್ತದಲ್ಲಿಯೂ ಕೂಡ ಸಕ್ಕರೆ ಅಂಶ ಅಂದರೆ ಗ್ಲೂಕೋಸ್ ಅನ್ನೋ ಅಂಶ ಜಾಸ್ತಿ ಇದ್ದಲ್ಲಿ ರಕ್ತ ಕೂಡ ಬಹಳ ತಿಕ್ಕಾಗುತ್ತೆ ಅಥವಾ ಮಂದ ಆಗುತ್ತೆ ಅಂತ ನಾವು ಹೇಳಬಹುದು. ಸೊ ಇದೇನಾಗುತ್ತೆ, ರಕ್ತ ಸಂಚಾರ ಬಹಳ ಮಂದ ಆಗ್ತಾ ನಮ್ಮ ರಕ್ತದ ಒತ್ತಡ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರಕ್ತ ಯಾವ ರಕ್ತವಾಹಿನಿಯಲ್ಲಿ ಸಂಚಾರ ಮಾಡುತ್ತೆ, ಸೊ ಈ ರಕ್ತವಾಹಿನಿಗಳನ್ನ ಸಂಕುಚಿತ ಮಾಡಿ ಹಾರ್ಡ್ ಅಥವಾ ಸ್ಟಿಫ್ನೆಸ್ ಅಂತ ನಾವು ಹೇಳ್ಬೋದು, ಆ ಥರ ಮಾಡಿಬಿಡುತ್ತೆ. ಸೊ ಈ ಕಾರಣದಿಂದ ನಮ್ಮ ಹೃದಯಕ್ಕೂ ಒತ್ತಡ ಜಾಸ್ತಿ ಆಗೋ ಒಂದು ಸಂಘಟನೆ ಇರಬಹುದು. ಸೊ ನಮ್ಮ ಹೃದಯನೇ ನಮ್ಮ ಮೇನ್ ಪಂಪ್ ಮಿಷನ್ ಅಲ್ವಾ. ಸೊ ಇಡೀ ದೇಹಕ್ಕೆ ನಮ್ಮ ಹೃದಯನೇ ರಕ್ತನ ಸಂಚಾರ ಮಾಡೋದು. ಸೊ ಇಂಥ ಮಂದವಾದ ರಕ್ತ ನಮ್ಮ ಹೃದಯಕ್ಕೆ ಹೋಗಿ ಸೇರ್ತಾ ಇದೆ ಅನ್ನುವಾಗ ಹೃದಯಕ್ಕೂ ಒತ್ತಡ ಜಾಸ್ತಿ ಬೀರ್ತಾ ಹೋಗುತ್ತೆ. ಸೊ ಆ ಕಾರಣದಿಂದ ಡಯಾಬಿಟಿಸ್ ಪೇಷಂಟ್ಸಿಗೆ ಎಕ್ಸ್ಪೆಷಲಿ ಹೃದಯ ರೋಗ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಇದನ್ನು ಡಯಾಬಿಟಿಸ್ ಮತ್ತು ಹೃದಯ ರೋಗ ನಡುವೆ ಇರೋ ಸಂಬಂಧ ಅಂತ ಹೇಳಬಹುದು. ಎಸ್ ಡಾಕ್ಟರ್, ಹಾಗಾದರೆ ಯಾವ ಡಯಾಬಿಟೀಸ್ ರೋಗಿಗೆ ಈ ಹಾರ್ಟ್ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ? ಏನಾದರೂ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತಾ? ಯಾವ ರೀತಿಯಾಗಿ ಐಡೆಂಟಿಫೈ ಮಾಡೋದು ಹಾಗಾದರೆ ಅಂತ? ಸೊ ಡಯಾಬಿಟಿಸ್ ಅಂತ ಡಯಾಗ್ನೋಸ್ ಆಗಿದ ತಕ್ಷಣ ರೋಗಿಗಳು ಏನು ಮಾಡ್ತಾರೆ, ಮಾತ್ರೆಗಳನ್ನ ಅಥವಾ ಔಷಧಿಗಳನ್ನ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಇಂಥ ಸಮಯದಲ್ಲಿ ಏನಾಗುತ್ತೆ, ಕೆಲವೊಂದು ಔಷಧಿಗಳು ಅವರ ದೇಹಕ್ಕೆ ಹೇಗೆ ಪರಿಣಾಮ ಬೀರ್ತಿದೆ ಅನ್ನೋದು ಅವರಿಗೆ ಅರಿವಿರೋದಿಲ್ಲ. ಸೊ ಇದರಿಂದ ಕೂಡ ಕೆಲವಷ್ಟು ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳನ್ನ ನಾವು ಕಂಡು ಬರ್ತೀವಿ. ಸೊ ನಾವಿದರಲ್ಲಿ ಏನು ಹೇಳ್ಬೋದು, ಡಯಾಬಿಟಿಸ್ ಜೊತೆ ಹೃದಯ ರೋಗ ಆಗಿರ್ಬೋದು, ಬೇರೆ ಬೇರೆ ಅಂಗಗಳ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಇದೆಲ್ಲ ನಾವು ಇದರಲ್ಲಿ ನೋಡ್ಬೋದು. ಈಗ ಯಾವುದೇ ಡಯಾಬಿಟಿಕ್ ಪೇಷಂಟ್ಸು ಔಷಧಿಯನ್ನು ತಗೊಳ್ತಾ ಇದ್ದಾರೆ ಅಂತ ಅನ್ನುವಾಗ ಅದು ಎಕ್ಸಾಕ್ಟ್ಲಿ ಏನು ಮಾಡ್ತಾ ಇದೆ ಅವ್ರ ದೇಹದಲ್ಲಿ ಅಂತ ಅವ್ರು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಮಾತ್ರೆ ತಗೊಳ್ತಾ ಇರ್ತಾರೆ, ಅದರ ಟೆಸ್ಟ್ ಮಾಡಿಸಿದಾಗ ವ್ಯಾಲ್ಯೂಸ್ ಎಲ್ಲ ಕಮ್ಮಿ ಬರ್ತಾ ಇರುತ್ತೆ. ಇದನ್ನು ಒಂದು ಉದಾಹರಣೆ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಈಗ ನಮ್ಮ ಮನೆಯ ನೆಲದ ಮೇಲೆ ಒಂದು ಧೂಳಿರುತ್ತೆ. ಸೊ ಯಾರೋ ಗೆಸ್ಟ್ ಬರ್ತಾರೆ ಅಂದಿದ ತಕ್ಷಣ ಏನು ಮಾಡ್ತೀವಿ, ಅದನ್ನು ಕಾರ್ಪೆಟ್ ಕೆಳಗೆ ಮುಚ್ಚಿ ಹಾಕ್ಬಿಡ್ತೀವಿ. ಇಲ್ಲಿ ನಮಗೆ ಏನು ಕಾಣಿಸುತ್ತೆ, ಮೇಲ್ಮಟ್ಟಾಗೆ ನಮ್ಮ ಫ್ಲೋರ್ ಕ್ಲೀನಾಗಿದೆ ಅಂತ ಕಾಣಿಸುತ್ತೆ, ಆದರೆ ಆ ಡಸ್ಟ್ ಅನ್ನೋದು ಆ ಕಾರ್ಪೆಟ್ ಕೆಳಗೆ ಅಡಗಿರುತ್ತೆ. ಸೊ ಹೀಗೆ ನಾವು ಮಾತ್ರೆ ತಗೊಂಡಾಗೂ ಸಕ್ಕರೆ ಅಂಶ ಅನ್ನೋದು ರಕ್ತದಲ್ಲಿ ಎಲ್ಲೋ ಒಂದು ಕಡೆ ಅಡಗಿಬಿಟ್ಟಿರುತ್ತೆ. ಸೊ ಹೋಗ್ತಾ ಹೋಗ್ತಾ ಇದು ಒಂದು ರೀತಿಯಲ್ಲಿ ಹೃದಯದ ಮೇಲೆ ಒತ್ತಡ ಬೀರ್ತಾ ಹೋಗುತ್ತೆ. ಸೊ ಅದು ಒಂದು ಹೇಳ್ಬೋದು.
ಡಯಾಬಿಟಿಸ್ ಜೊತೆ ಹೈಪರ್ ಟೆನ್ಷನ್ ಆಗಲಿ, ಡಯಾಬಿಟಿಸ್ ಜೊತೆ ಕೊಲೆಸ್ಟ್ರಾಲ್ ವೇರಿಯೇಷನ್ಸ್ ಇರೋದಾಗಲಿ, ಅಥವಾ ಯಾವ ಡಯಾಬಿಟಿಕ್ ಪೇಷಂಟ್ ಸ್ಥೂಲ ದೇಹವನ್ನು ಹೊಂದಿರ್ತಾರೆ, ಓವರ್ ವೆಯ್ಟ್ ಅಂತ ನಾವೇನು ಹೇಳ್ತೀವಿ ಅಥವಾ ಒಬೇಸಿಟಿ ಅಂತ ನಾವೇನು ಹೇಳ್ತೀವಿ, ಇಂತಹ ಸಂದರ್ಭದಲ್ಲೂ ಕೂಡ ಅದು ಹೃದಯಕ್ಕೆ ಒತ್ತಡ ಬೀರ್ತಾ ಹೋಗ್ತಿರುತ್ತೆ. ಮತ್ತು ಸರಿಯಾದ ಸಮಯದಲ್ಲಿ ಅವರು ತಪಾಸಣೆಯನ್ನು ಮಾಡಿಸ್ಕೊಂಡಿಲ್ಲ ಅಂತಂದರೆ, ಅಥವಾ ತಪಾಸಣೆ ಮಾಡಿಸ್ಕೊಂಡ್ರೂ ಆ ವ್ಯಾಲ್ಯೂಸ್ ಬಗ್ಗೆ ಅಷ್ಟು ಅವರು ಎಚ್ಚರ ನೋಡ್ತಾ ಇಲ್ಲ ಅಂತ ಅಂದಾಗ್ಲೂ ಅವ್ರಿಗೆ ಹೃದಯದ ಮೇಲೆ ಒತ್ತಡ ಬೀರ್ತಾ ಹೋಗುತ್ತೆ. ಮುಖ್ಯವಾಗಿ ನಾವು ಡಯಾಬಿಟಿಸಲ್ಲಿ HbA1c ಟೆಸ್ಟ್ ಅಂತ ಏನು ಹೇಳ್ತೀವಿ, 3 ತಿಂಗಳದ ಶುಗರ್ ಆ್ಯಾವ್ರೇಜ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಅದರ ವ್ಯಾಲ್ಯೂಸ್ ಏನಿದೆ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಯಾಕಂದರೆ 7 ಅಥವಾ 8ಕ್ಕಿಂತ ಜಾಸ್ತಿ ಇರೋ ಸಮಯದಲ್ಲಿ ನಾವು ಅದು ಶುಗರ್ ತುಂಬ ಜಾಸ್ತಿ ಇದೆ ಅಂತ ನಾವು ಹೇಳಬಹುದು. ಸೊ ಇಂಥ ಸಂದರ್ಭದಲ್ಲೂ ಹೃದಯದ ಮೇಲೆ ಒತ್ತಡ ಬೀರ್ತಾ ಹೋಗ್ತಾ ಇರುತ್ತೆ. ಇದು ಒಂದು ಮುಖ್ಯವಾಗಿ ಇರಬೇಕು. ಮತ್ತು ಯಾವ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಕಾಲಿನ ಊತ ಆಗಿರಬಹುದು, ಅಥವಾ ಕಾಲಲ್ಲಿ ನೀರು ತುಂಬಿಕೊಳ್ಳೋದಾಗಿರಬಹುದು, ಅಥವಾ ಹೆಚ್ಚಾಗಿ ಮೂತ್ರ ವಿಸರ್ಜನೆ ಮಾಡೋದಾಗಿರಬಹುದು, ಅಥವಾ ಬಹಳಷ್ಟು ಹಸಿವಾಗೋದು, ಬಾಯಾರಿಕೆ ಆಗೋದು, ಕಣ್ಣು ಮಂಜಾಗೋದು, ಕೈ ಕಾಲು ಮರಗಟ್ಟೋದು, ಇಂಥ ಸುಮಾರು ಲಕ್ಷಣಗಳನ್ನ ನಾವು ಡಯಾಬಿಟಿಸ್ ಪೇಷಂಟ್ಸ್ನಲ್ಲಿ ಕಂಡುಬರಬಹುದು. ಸೊ ಈ ಎಲ್ಲ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಿ ಕರೆಕ್ಟ್ ಟೈಮಲ್ಲಿ ತಪಾಸಣೆಯನ್ನು ಮಾಡಿಸ್ಕೊಂಡಿಲ್ಲ ಅಂದಾಗ್ಲೂ ಹೃದಯದ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ಇದಲ್ಲದೆ ಕಾರ್ಡಿಯಾಕ್ ಸ್ಟ್ರೆಸ್ ಟೆಸ್ಟ್ ಅಂತ ನಾವೇನು ಹೇಳ್ತೀವಿ ಅದು, ಮತ್ತು ನಮ್ಮ ಲಿಪಿಡ್ ಪ್ರೊಫೈಲ್, ಕೊಲೆಸ್ಟ್ರಾಲ್ ಎಷ್ಟು ಮಟ್ಟಿಗೆ ನಮ್ಮ ದೇಹದಲ್ಲಿದೆ ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಸೊ ಡಯಾಬಿಟಿಸ್ ಪೇಷಂಟ್ಸು ತಪಾಸಣೆಯನ್ನು ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ವೀಕ್ಷಕರೇ, ಮಾಧವ್ ಬಾಗ್ನಲ್ಲಿ ಅಡ್ವಾನ್ಸ್ಡ್ ಕಂಪ್ಯೂಟರೈಸ್ಡ್ ಕಾರ್ಡಿಯಾಕ್ ಸ್ಟ್ರೆಸ್ ಟೆಸ್ಟ್, ಶುಗರ್ ಟೆಸ್ಟ್, ಲಿಪಿಡ್ ಪ್ರೊಫೈಲ್, ECG ಅಂತಹ ಅಗತ್ಯ ಪರೀಕ್ಷೆಗಳಿಗೆ ಪ್ರಾಮುಖ್ಯತೆ ನೀಡಲಾಗಿದೆ. ನೀವು ಸಹ ಈ ಪರೀಕ್ಷೆಗಳನ್ನು ಅವಶ್ಯಕವಾಗಿ ಮಾಡಿಸಿಕೊಳ್ಳಿ. ಇದಕ್ಕಾಗಿ ಮಾಧವ್ ಬಾಗ್ ಕ್ಲಿನಿಕ್ ಅನ್ನು ಸಂಪರ್ಕಿಸಲು ಸ್ಕ್ರೀನ್ ಮೇಲೆ ಪ್ರದರ್ಶಿಸಲಾದ ಸಂಖ್ಯೆಗೆ ಮಿಸ್ಡ್ ಕಾಲ್ ನೀಡಿ ವೈದ್ಯರೊಂದಿಗೆ ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನು ಬುಕ್ ಮಾಡಿಕೊಳ್ಳಿ. ಮಾಧವ್ ಬಾಗ್ ಪ್ರತಿನಿಧಿಯು ತಕ್ಷಣವೇ ನಿಮ್ಮನ್ನ ಸಂಪರ್ಕಿಸುತ್ತಾರೆ. ಡಾಕ್ಟರ್, ಈಗಾಗಲೇ ಹಲವಾರು ವಿಚಾರಗಳ ಬಗ್ಗೆ ನೀವು ತಿಳಿಸ್ಕೊಟ್ರಿ. ಈ 2 ಪರೀಕ್ಷೆಗಳನ್ನು ಮಾಡೋದು ಬಹಳನೇ ಮುಖ್ಯವಾಗಿರುತ್ತೆ. ಮೊದಲಿಗೆ ನಾನು ಲಿಪಿಡ್ ಪ್ರೊಫೈಲ್ ಬಗ್ಗೆ ಮಾತನಾಡಲು ಇಷ್ಟಪಡ್ತೀನಿ. ಸೊ ಈ ಲಿಪಿಡ್ ಪರೀಕ್ಷೆಯನ್ನ ಕೊಲೆಸ್ಟ್ರಾಲ್ ಹೆಚ್ಚಾಗಿದ್ದು ಕಂಡು ಬಂದರೆ ಮಾಧವ್ ಬಾಗ್ನಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಪ್ರೋಸೆಸ್ ಇರುತ್ತೆ ಅಂತ? ಈಗ ಲಿಪಿಡ್ ಪ್ರೊಫೈಲ್ ಅಂತ ಹೇಳಿದ ತಕ್ಷಣ ನಾವು ನಮ್ಮ ದೇಹದಲ್ಲಿರತಕ್ಕಂಥ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬಿನ ಅಂಶದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತೇವೆ. ಸೊ ಈ ಜನ ಈಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂದಿದ್ದ ಕೂಡಲೇ ಏನು ಮಾಡ್ತಾರೆ, ಮಾತ್ರೆ ತಗೊಳ್ಳೋಕ್ಕೆ ಅಥವಾ ಔಷಧಿ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಕೊಲೆಸ್ಟ್ರಾಲ್ ಯಾವ ಕಾರಣದಿಂದ ಜಾಸ್ತಿ ಆಗಿದೆ, ಅದರ ಮೂಲ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೊ ಇದಕ್ಕೆ ಬಹಳಷ್ಟು ಕಾರಣಗಳಿರ್ಬೋದು. ನಮ್ಮ ಆಹಾರ ಪದ್ಧತಿ ಆಗಿರ್ಬೋದು, ಅಥವಾ ಲ್ಯಾಕ್ ಆಫ್ ಎಕ್ಸಸೈಸ್ ಅಂತ ನಾವೇನು ಹೇಳ್ತೀವಿ, ಮತ್ತು ನಮ್ಮ ಒತ್ತಡ, ಸ್ಟ್ರೆಸ್ ಅಂತ ಏನು ಹೇಳ್ತೀವಿ, ಇವೆಲ್ಲವೂ ಕೂಡ ಒಂದು ಮೂಲ ಕಾರಣ ಆಗಿರುತ್ತೆ. ಸೊ ಈ ಕಾರಣನ ನಾವು ಎರಾಡಿಕೇಟ್ ಮಾಡಿದ್ರೆ ನಮಗೆ ಔಷಧಿಯ ಅವಶ್ಯಕತೆ ಬರೋದಿಲ್ಲ. ಸೊ ರೆಗ್ಯುಲರ್ ಎಕ್ಸಸೈಸ್ ಆಗಲಿ, ನಮ್ಮ ಆಹಾರದ ಬಗ್ಗೆ ಒಂದು ಗಮನ ಇಡೋದಾಗಲಿ, ಮತ್ತು ನಮ್ಮ ಒತ್ತಡವನ್ನು ಕಡಿಮೆ ಇಟ್ಟುಕೊಂಡು ನಾವು ಒಂದು ಜೀವನ ಶೈಲಿಯನ್ನು ನಡೆಸೋದಾಗಲಿ, ಇದೆಲ್ಲ ಮಾಡುವಾಗ ನಮಗೆ ಕೊಲೆಸ್ಟ್ರಾಲ್ ಅನ್ನೋ ಒಂದು ಸಮಸ್ಯೆ ಕಂಡು ಬರೋದಿಲ್ಲ. ಸೊ ಏನಾಗುತ್ತೆ ಅಂತಂದರೆ, ನಾವು ಕೊಲೆಸ್ಟ್ರಾಲ್ ಜನರಲಿ ಜಾಸ್ತಿ ಇದೆ ಅನ್ನೋ ಟೈಮಲ್ಲಿ ಅದು ಹೃದಯದ ಮೇಲೂ ಒತ್ತಡ ಜಾಸ್ತಿ ಬೀರ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವು ಮಾಧವ್ ಭಾಗಲ್ಲಿ ಡಿಟಾಕ್ಸಿಫಿಕೇಷನ್ ಅಂತ ಒಂದು ಪಂಚಕರ್ಮ ಥೆರಪಿಯನ್ನು ಮಾಡ್ತೀವಿ. ಇದರಲ್ಲಿ ಸ್ನೇಹನ ಅಂದರೆ ಇಡೀ ದೇಹದ ಮಸಾಜ್, ಗಿಡಮೂಲಿಕೆಗಳಿಂದ ತಯಾರಿಸಿರ್ತಕ್ಕಂತಹ ಒಂದು ಎಣ್ಣೆಯನ್ನು ನಾವು ಯೂಸ್ ಮಾಡಿಕೊಂಡು ಇಡೀ ದೇಹದ ಮಸಾಜ್ ಮಾಡ್ತೀವಿ. ಮತ್ತು ಸ್ವೇದನ, ಅದನ್ನು ಸ್ಟೀಮ್ ಅಂತ ಹೇಳ್ತೀವಿ. ಸೊ ಇದನ್ನು ಕೊಡ್ತಾ ಹೋದಾಗ ನಮಗೆ ಲಿಪಿಡ್ ಪ್ರೊಫೈಲಲ್ಲಿ ಯಾವ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರುತ್ತೆ ಅದು ಕಡಿಮೆ ಆಗುವಂತಹ ಒಂದು ಚಿಕಿತ್ಸೆ ಆಗಿರುತ್ತೆ. ಮತ್ತಷ್ಟು ಮಾತನಾಡೋಣ. ಮಾಧವ್ ಬಾಗ್ನ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ವೈದ್ಯಕೀಯ ಸಂಶೋಧನೆಯನ್ನು ಆಧರಿಸಿದೆ. ಇದನ್ನು 150ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ವೈದ್ಯಕೀಯ ಸಂಶೋಧನಾ ನಿಯತಕಾಲಿಕೆಗಳಲ್ಲಿ ಪ್ರಕಟಿಸಲಾಗಿದೆ. ಈ ಚಿಕಿತ್ಸೆಯು ಮಾಧವ್ ಬಾಗ್ನ 360ಕ್ಕೂ ಹೆಚ್ಚು ಕ್ಲಿನಿಕ್ಗಳು ಮತ್ತು 3 ವಸತಿ ಆಸ್ಪತ್ರೆಗಳಲ್ಲಿ ಲಭ್ಯವಿದೆ. ಮಾಧವ್ ಬಾಗ್ನಲ್ಲಿರುವ ಕ್ಲಿನಿಕ್ಗಳು ಮಹಾರಾಷ್ಟ್ರ ಮಾತ್ರವಲ್ಲದೆ ಗೋವಾ, ಗುಜರಾತ್, ಪಂಜಾಬ್, ದೆಹಲಿ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಕರ್ನಾಟಕ, ಹರಿಯಾಣ, ಜಮ್ಮು ಮತ್ತು ಕಾಶ್ಮೀರ ಮುಂತಾದ ಇತರ ರಾಜ್ಯಗಳಲ್ಲಿಯೂ ಇದೆ. ನಿಮ್ಮ ಹತ್ತಿರದ ಮಾಧವ್ ಬಾಗ್ ಕ್ಲಿನಿಕ್ಗೆ ಭೇಟಿ ನೀಡಬೇಕಾದ್ರೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರುವ ಸಂಖ್ಯೆಗೆ ಮಸ್ಟ್ ಕಾಲ್ ನೀಡಿ.
ಎಸ್ ಡಾಕ್ಟರ್, ಈಗಾಗಲೇ ನೀವು ಕಾರ್ಡಿಯಾಕ್ ಸ್ಟ್ರೆಸ್ ಟೆಸ್ಟ್ ಬಗ್ಗೆ ಹೇಳ್ತಾ ಇದ್ರಿ. ಈಗ ಯಾವ ರೋಗಿಗಳಲ್ಲಿ ಹೃದಯ ರೋಗ ಜಸ್ಟ್ ಶುರುವಾಗಿದೆ ಅವರಲ್ಲಿ ಸ್ಟ್ರೆಸ್ ಟೆಸ್ಟ್ ರಿಪೋರ್ಟ್ ಪ್ರಾಯಶಃ ಪಾಸಿಟಿವ್ ಬರುತ್ತೆ, ಹಾಗಾದ್ರೆ ಎಕ್ಸಾಕ್ಟ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣ್ತೀವಿ ಪೇಷಂಟಲ್ಲಿ ನಾವು ಅಂತ? ಈಗ ಸ್ಟ್ರೆಸ್ ಟೆಸ್ಟ್ ಅಥವಾ TMT ಟೆಸ್ಟ್ ಅಂತ ನಾವೇನು ಹೇಳ್ತೀವಿ, ಇದನ್ನು ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಯಾಕಂದರೆ ECG ಅಥವಾ 2D ಎಕೋ ಅನ್ನೋ ಅಂತಹ ತಪಾಸಣೆಗಳ ಬಗ್ಗೆ ನಾವು ಕೇಳಿರ್ತೀವಿ. ಬಟ್ ಇದೇನಾಗುತ್ತೆ, ನಾವು ದೇಹ ಒಂದು ವಿಶ್ರಮ ಪೊಸಿಷನಲ್ಲಿರುವಾಗ ಅಥವಾ ರೆಸ್ಟಿಂಗ್ ಫೇಸ್ ಅಂತ ನಾವೇನು ಹೇಳ್ತೀವಿ ಅಂಥ ಸಮಯದಲ್ಲಿ ಮಾಡುವಂತಹ ತಪಾಸಣೆ ಆಗುತ್ತೆ. ಆದರೆ ಸ್ಟ್ರೆಸ್ ಟೆಸ್ಟ್ ಅಂತ ಬಂದಾಗ ಅದು ದೇಹಕ್ಕೆ ನಾವು ಶ್ರಮ ಕೊಟ್ಟಾಗ ಅಥವಾ ವ್ಯಾಯಾಮ ಅನ್ನೋ ಒಂದು ಇದನ್ನು ಮಾಡಿದಾಗ ನಮ್ಮ ಹೃದಯ ಹೇಗೆ ಸ್ಪಂದಿಸುತ್ತೆ ಅನ್ನೋದು ತಿಳ್ಕೊಳ್ಳೋ ಮೂಲಕ ನಾವು ಸ್ಟ್ರೆಸ್ ಟೆಸ್ಟ್ ಮೂಲಕ ನಾವು ತಿಳ್ಕೊಳ್ತೇವೆ. ಸ್ಟ್ರೆಸ್ ಟೆಸ್ಟ್ ಅಂತ ನಾವು ಮಾತಾಡಬೇಕಾದ್ರೆ ನಾವು ಪೇಷಂಟಿಗೆ ECG ಲೀಡ್ಸ್ನ ಅವರ ಚೆಸ್ಟಿಗೆ ಅಟ್ಯಾಚ್ ಮಾಡಿ ಒಂದು ನಿಯಮಿತವಾದಂತಹ ಸ್ಪೀಡ್ನಲ್ಲಿ ಸ್ಟ್ರೆಸ್ ಟೆಸ್ಟ್ ಬೆಲ್ಟ್ ಮೇಲೆ ನಡಿಲಿಕ್ಕೆ ಅಂತ ಬಿಡ್ತೀವಿ. ಸೊ ಆ ಸಮಯದಲ್ಲಿ ಪೇಷಂಟ್ 15 ನಿಮಿಷಗಳ ಕಾಲ ಯಾವುದೇ ಲಕ್ಷಣಗಳಿಲ್ಲದೆ ಮತ್ತು ECGಯಲ್ಲಿ ಯಾವುದೇ ಚೇಂಜಸ್ ಬರದೆ ಅವರು 15 ನಿಮಿಷನೂ ಪೂರ್ಣಗೊಳಿಸಿದ್ರೆ ಅವರ ಹೃದಯದ ಕಾರ್ಯಕ್ಷಮತ್ವ ಚೆನ್ನಾಗಿದೆ ಅಂತ ನಾವು ತಿಳಿದುಕೊಳ್ಬೋದು. ಅಥವಾ ಇದೇ ಪೇಷಂಟು 6 ಅಥವಾ 7 ನಿಮಿಷ ಮಾತ್ರ ಓಡಾಡಿದ್ರು, ಆ ನಡುವೆ ಅವ್ರಿಗೆ ಉಸಿರಾಟದ ತೊಂದರೆ ಅಥವಾ ಎದೆ ನೋವು ಬರೋದಾಗಲಿ ಅಥವಾ ECGಯಲ್ಲಿ ಯಾವುದಾದ್ರೂ ಚೇಂಜಸ್ ಕಂಡು ಬಂದಲ್ಲಿ ನಾವು 2 ವಿಷಯಗಳನ್ನ ತಿಳಿಬಹುದು. ಈಗ ಹೃದಯಕ್ಕೆ ಬೇಕಾಗಿರ್ತಕ್ಕಂತಹ ರಕ್ತದ ಸಂಚಾರ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದು ಮತ್ತು ಹೃದಯದ ಕಾರ್ಯಕ್ಷಮತ್ವ ಕುಂಠಿತವಾಗಿದೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಬಹುದು. ಸೊ ಸ್ಟ್ರೆಸ್ ಟೆಸ್ಟ್ ಒಂದು ಬಹಳ ಮಹತ್ವಪೂರ್ಣಕವಾದ ತಪಾಸಣೆ ಅಂತ ನಾವು ಕನ್ಸಿಡರ್ ಮಾಡಬಹುದು. ಸೊ ಈ ಸ್ಟ್ರೆಸ್ ಟೆಸ್ಟಲ್ಲಿ ಯಾವುದೇ ಈಗ ಲಕ್ಷಣಗಳು ನಾನು ಹೇಳಿದಾಗೆ ಉಸಿರಾಟದ ತೊಂದರೆ ಆಗಿರಬಹುದು ಅಥವಾ ಎದೆನೋವು ಬರೋದಾಗಲಿ, ಇದರಿಂದ ನಾವು ಏನು ಕನ್ಕ್ಲೂಷನ್ ತೊಗೊಂಡಿರ್ತೀವಿ ಅದರ ಆಧಾರದ ಮೇಲೆ ನಾವು ಟ್ರೀಟ್ಮೆಂಟ್ನ ಕೊಡ್ತಾ ಹೋಗ್ತೀವಿ. ಎಕ್ಸ್ಪೆಷಲಿ ಇದರಲ್ಲಿ ನಾವು ಸಂಪೂರ್ಣ ಹೃದಯ ಶುದ್ಧೀಕರಣ ಅನ್ನೋ ಒಂದು ಚಿಕಿತ್ಸೆಯನ್ನು ಮಾಧವ್ ಭಾಗಲ್ಲಿ ಮಾಡ್ತೀವಿ. ಈ ಸ್ಟ್ರೆಸ್ ಟೆಸ್ಟ್ ಮಾಡುವಾಗ ಎಷ್ಟು ನಿಮಿಷದಲ್ಲಿ ಅವರಿಗೆ ಯಾವ ಲಕ್ಷಣಗಳು ಕಂಡು ಬಂದಿದೆ ಇದರ ಆಧಾರದ ಮೇಲೆ ನಾವು ಸಂಪೂರ್ಣ ಹೃದಯ ಶುದ್ಧೀಕರಣ ಎಂಬ ಚಿಕಿತ್ಸೆಯನ್ನು ಮಾಧವ್ ಭಾಗಲ್ಲಿ ಕೊಡ್ತೇವೆ. ವೀಕ್ಷಕರೇ, ಮಾಧವ್ ಬಾಗ್ನ ಈ ಪಂಚಕರ್ಮ ಚಿಕಿತ್ಸೆಯ ಪ್ರಯೋಜನವನ್ನು ನೀವು ಪಡೆಯಲು ಬಯಸಿದರೆ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಮಿಸ್ಡ್ ಕಾಲ್ ನೀಡಿ. ವೈದ್ಯರೊಂದಿಗೆ ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನು ಬುಕ್ ಮಾಡಲು ಮಾಧವ್ ಬಾಗ್ ಪ್ರತಿನಿಧಿಯು ತಕ್ಷಣವೇ ನಿಮ್ಮನ್ನು ಸಂಪರ್ಕಿಸುತ್ತಾರೆ. ಎಸ್ ಡಾಕ್ಟರ್, ಈಗಾಗಲೇ ಡಯಾಬಿಟೀಸ್ ಮತ್ತು ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಬಗ್ಗೆ ಹಲವಾರು ವಿಚಾರವನ್ನು ತಿಳಿಸ್ಕೊಟ್ರಿ. ಹಾಗೆ ಮಾತನಾಡ್ತಾ ಈ ಉಸಿರಾಟದ ಸಮಸ್ಯೆ ಜೊತೆಗೆ ಎದೆ ನೋವಿನ ಸಮಸ್ಯೆ ಬಗ್ಗೆ ಕೂಡ ಮಾತನಾಡ್ತಾ ಇದ್ರಿ. ಈ ಸಮಸ್ಯೆ ಕಾಣಿಸ್ಕೊಂಡವರಲ್ಲಿ ಕಾಮನ್ ಆಗಿ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಕೂಡ ಕಾಣಿಸ್ಕೊಳ್ಳುತ್ತೆ. ಅಂಥ ಸಂದರ್ಭದಲ್ಲಿ ಎಂಜಿಯೋಗ್ರಫಿಯನ್ನು ಮಾಡಿಸ್ಕೊಳ್ಳೋದಕ್ಕೆ ಸಲಹೆಯನ್ನು ಕೂಡ ಡಾಕ್ಟರ್ ನೀಡ್ತಾರೆ. ಇದರ ಬಗ್ಗೆ ನೀವು ಡೀಟೇಲ್ ಆಗಿ ಹೇಳೋದಾದರೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ? ಸೊ ಇವಾಗ ನಾನು ಆಗಲೇ ಹೇಳಿದಾಗೆ ಸ್ಟ್ರೆಸ್ ಟೆಸ್ಟ್ ಅನ್ನೋದು ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆಗುತ್ತೆ. ಸೊ ಹೃದಯಕ್ಕೆ ಏನು ತೊಂದರೆ ಆಗ್ತಿದೆ ಅನ್ನೋದು ನಾವು ಈ ಸ್ಟ್ರೆಸ್ ಟೆಸ್ಟಲ್ಲೇ ನಾವು ತಿಳಿದುಕೊಳ್ಬಹುದು. ಆಂಜಿಯೋಗ್ರಫಿ ಮಾಡಿಸಲೇಬೇಕು ಅನ್ನೋ ಒಂದು ಅವಶ್ಯಕತೆ ಇರೋದಿಲ್ಲ. ಈಗ ಆಂಜಿಯೋಗ್ರಫಿ ಮಾಡಿದ್ಮೇಲೆ ಆಂಜಿಯೋಪ್ಲಾಸ್ಟಿ ಅಂತ ಕೂಡ ಶಸ್ತ್ರಚಿಕಿತ್ಸೆಯನ್ನು ಸಜೆಸ್ಟ್ ಮಾಡ್ತಾರೆ. ಸೊ ಎಲ್ಲ ರೋಗಿಗಳಿಗೂ ಈ ಆಂಜಿಯೋಪ್ಲಾಸ್ಟಿ ಅಂಡರ್ಗೋ ಆಗಲೇಬೇಕು ಅನ್ನೋ ಒಂದು ಅವಶ್ಯಕತೆ ಇರೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಾವು ಮಾಧವ್ ಭಾಗಲ್ಲಿ ಏನು ಮಾಡ್ತೀವಿ ಅಂದರೆ, ಅಕಸ್ಮಾತ್ ಈಗ ಬ್ಲಾಕೇಜಸ್ ಇದೆ ಅಂತ ಆದರೂ ಆಗಲಿ ಅಥವಾ ಅವರ ಹೃದಯದ ಕಾರ್ಯಕ್ಷಮತ್ವ ಕಮ್ಮಿ ಆಗಿದೆ ಅಂತ ಆದರೂ ಆಗಲಿ ಅಥವಾ ಹೃದಯಕ್ಕೆ ಸರಿಯಾದ ರಕ್ತ ಸಂಚಾರ ಆಗ್ತಾ ಇಲ್ಲ ಅನ್ನೋದಾಗಲಿ, ಇದೆಲ್ಲದಕ್ಕೂ ನಾವು ಮಾಧವ್ ಭಾಗಲ್ಲಿ ರಿಸರ್ಚ್ ಬೇಸ್ಡ್ ಸಂಪೂರ್ಣ ಹೃದಯ ಶುದ್ಧೀಕರಣ ಅಂತ ನಾನು ಆಗಲೇ ಏನು ಹೇಳಿದೆ ಈ ಚಿಕಿತ್ಸೆಯ ಮೂಲಕ ನಾವು ಟ್ರೀಟ್ ಮಾಡ್ತೀವಿ. ಸೊ ಇದನ್ನು ನಾವು ಪಂಚಸೂತ್ರೀಯ ಚಿಕಿತ್ಸೆ ಅಂತ ಕೂಡ ನಾವು ಕನ್ಸಿಡರ್ ಮಾಡಬಹುದು. ಇದರಲ್ಲಿ 1ನೇದು ಬಂದು ಪಂಚಕರ್ಮ, ಮತ್ತು 2ನೇದು ಬಂದು ಡಯಟ್, ಮತ್ತು 3ನೇದು ಬಂದು ಎಕ್ಸಸೈಸ್, ಮತ್ತು 4ನೇದು ಬಂದು ಮೆಡಿಸಿನ್ಸ್, ಮತ್ತು 5ನೇದು ಬಂದು ಮಾನಿಟರಿಂಗ್. ಸೊ ಈ 5 ಪಂಚಸೂತ್ರಗಳಿಂದ ನಾವು ಚಿಕಿತ್ಸೆಯನ್ನು ನೀಡ್ತೇವೆ. ಸೊ ಈಗ ಪಂಚಕರ್ಮ ಅಂತ ಬಂದಾಗ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ ಈ ಬ್ಲಾಕೇಜಸ್ ಆಗಲಿ ಅಥವಾ ಹೃದಯ ಕಾರ್ಯಕ್ಷಮತ್ವವನ್ನು ಇನ್ಕ್ರೀಸ್ ಮಾಡೋಕ್ಕಾಗಲಿ ಅಂತ ಅಂದಾಗ, ನಾನು ಆಗಲೇ ಮೆನ್ಷನ್ ಮಾಡಿದ ಹಾಗೆ ಸ್ನೇಹನ
ಸೊ ಹೃದಯಕ್ಕೆ ಬೇಕಾಗಿರ್ತಕ್ಕಂತಹ ಗಿಡಮೂಲಿಕೆಗಳು, ಸ್ಟ್ರೆಂತ್ ಕೊಡುವಂತಹ ಗಿಡಮೂಲಿಕೆಗಳು ಏನಿರ್ಬೋದು, ಅದರಿಂದ ತಯಾರಿಸಿರ್ತಕ್ಕಂತಹ ಎಣ್ಣೆಯನ್ನು ಉಪಯೋಗಿಸ್ಕೊಂಡು ನಾವು ಇಡೀ ದೇಹದ ಮಸಾಜ್ ಮಾಡ್ತೀವಿ. ಅದಾದಮೇಲೆ ಇದೇ ಗಿಡಮೂಲಿಕೆಗಳನ್ನ ಉಪಯೋಗಿಸ್ಕೊಂಡು ಏನು ಖಾಡ ಅಂತ ಮಾಡಿರ್ತೀವಿ ಅದನ್ನು ಯೂಸ್ ಮಾಡಿಕೊಂಡು ಸ್ವೇದನ ಅಂತ ಕೊಡ್ತೀವಿ, ಅಂದರೆ ಸ್ಟೀಮ್ ಅಂತ ನಾವು ಕೊಡ್ತೀವಿ. ಇದಲ್ಲದೆ ಬಸ್ತಿ ಅಂತ ನಾವು ಮಾತಾಡುವಾಗ ಅದು ಗುದ ಮಾರ್ಗದಿಂದ ಕೊಡೋ ಅಂತಹ ಒಂದು ಚಿಕಿತ್ಸೆ ಆಗಿರುತ್ತೆ. ಜನರಲಿ ಜನ ಇದನ್ನು ಹೇಗೆ ಅನ್ಕೊತಾರೆ, ಗುದ ಮಾರ್ಗದಿಂದ ಕೊಡೋದಾದರೆ ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಗಲೀಜನ್ನ ನಾವು ಆಚೆ ಹಾಕುವಂತಹ ಚಿಕಿತ್ಸೆ ಅಂತ ಮಿಸ್ಟೇಕ್ ಮಾಡ್ತಾರೆ. ಆದರೆ ಇದು ಆಯುರ್ವೇದದಲ್ಲಿ ಒಂದು ಇಂಪಾರ್ಟೆಂಟ್ ಚಿಕಿತ್ಸೆ ಆಗಿರುತ್ತೆ. ಗುದ ಮಾರ್ಗದಲ್ಲಿ ನಾವು ಕೊಡುವಂತಹ ಮೆಡಿಸಿನ್ಸ್ ಏನೇ ಇದ್ರೂ ಅದು ಹೃದಯಕ್ಕೆ ರೀಚ್ ಆಗಿ ಅಲ್ಲಿ ನಮಗೆ ಹೃದಯದ ಕಾರ್ಯಕ್ಷಮತ್ವವನ್ನು ಹೆಚ್ಚಿಸುತ್ತೆ. ಸೊ ಈ ಕಾರಣದಿಂದ ಈ ಪಂಚಕರ್ಮ ಬಹಳ ಮುಖ್ಯವಾಗಿ ರೋಲ್ ಪ್ಲೇ ಮಾಡುತ್ತೆ. ಇದಲ್ಲದೆ ನಾನು ಡಯಟ್ ಅಂತ ಹೇಳಿದೆ. ಈಗ ಈ ಬ್ಲಾಕೇಜಸ್ ಇರೋವಂತಹ ರೋಗಿಗಳಿಗೆ ಆಗಲಿ ಅಥವಾ ಬೇರೆ ನಾವು ಯಾವುದೇ ರೋಗಗಳಂತ ಆದರೂ ತಗೋಬೋದು, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ, ಆಹಾರ ಒಂದು ಮೇನ್ ಥಿಂಗ್ ಆಗಿರುತ್ತೆ. ಸೊ ಆಹಾರದ ಮೇಲೆ ನಾವು ಎಷ್ಟು ಪ್ರಮಾಣದಲ್ಲಿ ಆಹಾರ ತಗೋಬೇಕು ಮತ್ತು ಯಾವ ಟೈಮಿಗೆ ತಗೋಬೇಕು ಇದೆಲ್ಲನೂ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು 3 ತಿಂಗಳ ಕಾಲ 3 ಹೊತ್ತಿಂದು ಊಟ ಏನು ಅವರಿಗೆ ತಗೋಬೇಕು ಅನ್ನೋದನ್ನು ನಾವು ಪೋಷಣ್ ಕಂಟ್ರೋಲ್ ಡಯಟ್ ಅಂತ ಹೇಳಿ ಡಯಟ್ ಕಿಟ್ಸ್ ಅಂತ ನಾವು ಪ್ರೊವೈಡ್ ಮಾಡ್ತೀವಿ. ಇದಲ್ಲದೆ ಹೃದಯ ರೋಗಿಗಳಿಗೆ ಸೀಮಿತ ಆಗಿರ್ತಕ್ಕಂಥ ಎಕ್ಸಸೈಸ್ಗಳು, ವ್ಯಾಯಾಮಗಳನ್ನ ನಾವು ನಮ್ಮ ಆ್ಯಪ್ MIB ಪಲ್ಸ್ ಆ್ಯಪ್ ಅಂತ ಏನು ಹೇಳ್ತಾರೆ ಅದರಲ್ಲಿ ಅವರು ಆ ವ್ಯಾಯಾಮಗಳನ್ನ ನೋಡಿಕೊಂಡು ಮಾಡ್ಬೋದಾಗಿರುತ್ತೆ. ಅದಲ್ಲದೆ ಅವರು ಯಾವ ಮೆಡಿಸಿನ್ಸ್ ತೊಗೊಳ್ತಾ ಇರ್ತಾರೆ, ಈಗ ಕೆಲವು ಮೆಡಿಸಿನ್ಸ್ನ ಲೈಫ್ ಲಾಂಗ್ ತೊಗೋಬೇಕು ಅಂತ ಇರುತ್ತೆ. ಆ ಮೆಡಿಸಿನ್ಸು ಅವರ ದೇಹಕ್ಕೆ ಯಾವ ರೀತಿ ಪರಿಣಾಮ ಬೀರ್ತಾ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಅದನ್ನು ನಾವು ನೋಡಿಕೊಂಡು ಅದನ್ನು ಕ್ರಮೇಣವಾಗಿ ಕಮ್ಮಿ ಮಾಡ್ತಾ ಹೋಗ್ತೀವಿ. ಮತ್ತು ನಮ್ಮ ಆಯುರ್ವೇದದ ಗಿಡಮೂಲಿಕೆಗಳಿಂದ ತಯಾರಿಸಿರ್ತಕ್ಕಂತಹ ಔಷಧಿಗಳನ್ನು ಜೊತೆಯಲ್ಲಿ ಕೊಟ್ಟಿರ್ತೇವೆ. ಇದಲ್ಲದೆ ನಾವು ತಪಾಸಣೆಗಳನ್ನೂ ಕೂಡ ಮಾಡಿಸ್ತಾ ಹೋಗ್ತಾ ಇರ್ತೀವಿ. ಸೊ ಸ್ಟಾರ್ಟಿಂಗಲ್ಲಿ ಅವ್ರದ್ದು ಸಿಂಪ್ಟಮ್ಯಾಟಿಕಲಿ ಲಕ್ಷಣ ಏನೇನು ಇರ್ತಿತ್ತು, ಟ್ರೀಟ್ಮೆಂಟ್ ಆದಮೇಲೆ ಅವ್ರ ಲಕ್ಷಣಗಳು ಹೇಗೆ ಕಮ್ಮಿ ಆಗಿದೆ, ಅದಲ್ಲದೆ ಒಳಗಿರೋ ಕೊಲೆಸ್ಟ್ರಾಲ್ ಆಗಿರಬಹುದು, ಅವರ ಸ್ಟ್ರೆಸ್ ಟೆಸ್ಟ್ ರಿಪೋರ್ಟ್ಸ್ ಆಗಿರ್ಬೋದು, ಇದೆಲ್ಲ ಹೇಗೆ ಚೇಂಜಸ್ ಆಗ್ತಿದೆ ಅನ್ನೋ ಒಂದು ಡಿಫ್ರೆನ್ಸ್ನ ನಾವು ನೋಡಬಹುದು. ಮತ್ತಷ್ಟು ಮಾತನಾಡೋಣ. ವೀಕ್ಷಕರೇ, ನಿಮಗೂ ಹಾರ್ಟ್ ಬ್ಲಾಕೇಜ್ನ ಸಮಸ್ಯೆ ಇದ್ರೆ ಅಥವಾ ಹೃದಯ ಸಂಬಂಧಿ ಸಮಸ್ಯೆಗಳಿದ್ರೆ ಮಾಧವ್ ಬಾಗ್ನ ತಜ್ಞ ವೈದ್ಯರನ್ನ ಸಂಪರ್ಕಿಸಿ. ಮಾಧವ್ ಬಾಗ್ನ ಮಿಷನ್ ಹೃದಯ ರೋಗ ಮುಕ್ತ ಭಾರತ ಅಭಿಯಾನದ ಅಂತರ್ಗತ ನೀವು ನಿಮ್ಮ ಚಿಕಿತ್ಸೆಯ ದಿಕ್ಕನ್ನು ನಿರ್ಧರಿಸಿ ಹಾಗೂ ಆಯುರ್ವೇದದ ಚಿಕಿತ್ಸೆಯ ಸಹಾಯದಿಂದ ರೋಗ ಮುಕ್ತರಾಗಿ ವೈದ್ಯರ ಮಾರ್ಗದರ್ಶನ ಪಡೆಯಲು ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕೂಡಲೇ ಮಿಸ್ಡ್ ಕಾಲ್ ನೀಡಿ. ವೈದ್ಯರೊಂದಿಗೆ ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನು ಪಡೆಯಲು ಮಾಧವ್ ಬಾಗ್ ಪ್ರತಿನಿಧಿಯು ತಕ್ಷಣವೇ ನಿಮ್ಮನ್ನ ಸಂಪರ್ಕಿಸುತ್ತಾರೆ. ಡಾಕ್ಟರ್, ಇವಾಗಲೇ ಡಯಾಬಿಟೀಸ್ ಬಗ್ಗೆ, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಎಲ್ಲ ಯಾವ ರೀತಿ ಆಗುತ್ತೆ, ಏನೆಲ್ಲ ರೀಸನ್ಸ್ ಇರುತ್ತೆ, ಮಾಧವ್ ಬಾಗ್ನಲ್ಲಿ ಯಾವೆಲ್ಲ ರೀತಿ ಟ್ರೀಟ್ಮೆಂಟ್ ಪ್ರೋಸೆಸ್ ಇರುತ್ತೆ, ನಿಮ್ಮನ್ನು ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ ಮಾಡಬೇಕನ್ನೋ ಅಂತ ಕೂಡ ತಿಳಿಸ್ಕೊಟ್ರಿ. ಇನ್ನು ಆಂಜಿಯೋಪ್ಲಾಸ್ಟಿ ಅಥವಾ ಬೈಪಾಸ್ ಶಸ್ತ್ರಚಿಕಿತ್ಸೆಯ ನಂತರ ಹೃದಯ ರೋಗಿಗಳಿಗೆ ಮತ್ತೆ ಬ್ಲಾಕೇಜ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ನಾವು ಕೇಳಿದ್ದೀವಿ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗಿರುತ್ತೆ, ನಿಮ್ಮ ಮಾಧವ್ ಬಾಗ್ ಅಂಥ ಪೇಷಂಟ್ಗಳಿಗೆ ಯಾವ ರೀತಿಯಾದಂತಹ ಸಜೆಸ್ಟ್ ಮಾಡುತ್ತೆ ಅಂತ? ಸೊ ಸುಮಾರು ಜನ ಪೇಷಂಟ್ಸ್ ನಮ್ಮ ಕ್ಲಿನಿಕ್ಕಿಗೆ ಬರೋದು ಆಲ್ರೆಡಿ ಬೈಪಾಸ್ ಸರ್ಜರಿ ಆಗಿ ಅಥವಾ ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡು ಬಂದಿರ್ತಾರೆ. ಬಿಕಾಸ್ ಅವರಿಗೆ ಮುಂಚೆ ಗೊತ್ತಿರಲ್ಲ ಇಂಥ ಒಂದು ಚಿಕಿತ್ಸೆ ಇದೆ ಅಂತ ಅಂದ್ಬಿಟ್ಟು. ಸೊ ಇಂಥ ಸಮಯದಲ್ಲಿ ಡೆಫಿನೆಟ್ಲಿ ನಾವು ಅವ್ರಿಗೆ ಚಿಕಿತ್ಸೆಯನ್ನು ನೀಡ್ತೀವಿ. ಈಗ ಒಂದ್ಸರಿ ಆಂಜಿಯೋಪ್ಲಾಸ್ಟಿ ಮಾಡಿಸಿದ್ದಾರೆ ಅಂತ ಅನ್ನುವಾಗ ಎಕ್ಸಾಕ್ಟ್ಲಿ ಏನು ಬ್ಲಾಕೇಜಸ್ ಇರುತ್ತೆ ಅದನ್ನು ಸಂಪೂರ್ಣವಾಗಿ ಅಲ್ಲಿಂದ ತೆಗೆದಿರೋ ಅಂತಹ ಶಸ್ತ್ರಚಿಕಿತ್ಸೆ ಆಗಿರಲ್ಲ. ಅದು ಎಲ್ಲಿರುತ್ತೆ ಅಲ್ಲಿಂದ ಅದನ್ನು ಮೂವ್ ಮಾಡಿರ್ತಾರೆ ಹೊರತು ಅದನ್ನು ಸಂಪೂರ್ಣವಾಗಿ ಆಚೆ ತೆಗೆದಿರೋದಿಲ್ಲ. ಸೊ ಈ ಕಾರಣದಿಂದ ಬೇರೆ ರಕ್ತವಾಹಿನಿಗಳಲ್ಲಿ ಬ್ಲಾಕೇಜಸ್ ಬರುವಂತಹ ಚಾನ್ಸಸ್ ಬಹಳ ಇರುತ್ತೆ. ಸೊ ಇಂತಹ ಪೇಷಂಟ್ಸಿಗೆ ನಾವು ಅವರ ತಪಾಸಣೆಯನ್ನು ಮಾಡಿ, ಈಗ ಕಾರ್ಡಿಯಾಕ್ ಸ್ಟ್ರೆಸ್ ಟೆಸ್ಟ್ ಅಂತ ನಾನು ಏನು ಹೇಳಿದೆ ಅದನ್ನು ಮಾಡಿ ಅವ್ರ ಹೃದಯದ ಕಾರ್ಯಕ್ಷಮತ್ವ ಹೇಗಿದೆ ಅಂತ ತಿಳ್ಕೊಂಡು ಇದರ ಆಧಾರದ ಮೇಲೆ ನಾವು ಅವರಿಗೆ ಸೂಕ್ತವಾದಂತಹ ಪಂಚಕರ್ಮ ಚಿಕಿತ್ಸೆ ಆಗಿರಬಹುದು ಅಥವಾ ರಿಕ್ವೈರ್ಮೆಂಟ್ ಇದ್ದಲ್ಲಿ ಡಯಟ್ ಕಿಟ್ ಆಗಿರಬಹುದು ಮತ್ತು ಸೂಕ್ತವಾದ ಎಕ್ಸಸೈಸಸ್ ಆಗಿರಬಹುದು, ಇದನ್ನೆಲ್ಲನೂ ನಾವು ನೀಡಿ ಚಿಕಿತ್ಸೆಯನ್ನು ಕೊಡ್ತಾ ಹೋಗ್ತೇವೆ. ಸೊ ಬರೀ ನಾವು ಹೃದಯದ ಕಾರ್ಯಕ್ಷಮತ್ವ ಅಷ್ಟೇ ಅಲ್ಲ, ಇಡೀ ದೇಹದ ಇಮ್ಯುನಿಟಿ ಏನಿರುತ್ತೆ ಅದನ್ನು ಕೂಡ ನಾವು ಹೆಚ್ಚಿಸ್ತೀವಿ ಈ ಚಿಕಿತ್ಸೆಯ ಮೂಲಕ.
ಈಗ ಆಲ್ರೆಡಿ ನನಗೆ ಬೈಪಾಸ್ ಆಗಿಬಿಟ್ಟಿದೆ ಅಥವಾ ಆಂಜಿಯೋಪ್ಲಾಸ್ಟಿ ಆಗಿಬಿಟ್ಟಿದೆ, ನಾನು ಈಗ ಮತ್ತೆ ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ ಅನ್ನೋ ಎಷ್ಟೋ ಜನ ಪೇಷಂಟ್ಸ್ ಇರ್ತಾರೆ. ಸೊ ಅಂತಹ ಪೇಷಂಟ್ಸ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಹೆದರೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿರೋದ್ರಿಂದ ನೀವು ಮತ್ತೆ ನಿಮ್ಮ ಲೈಫ್ ಸ್ಟೈಲ್ನ ಅದೇ ರೀತಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ, ಆಹಾರ ಪದ್ಧತಿ ಸರಿ ಇಲ್ದಲೇ ಇರಬಹುದು ಅಥವಾ ವ್ಯಾಯಾಮ ಸರಿಯಾದ ಟೈಮಿಗೆ ಮಾಡ್ದಲೇ ಇರೋದಾಗಿರ್ಬೋದು, ಇದೆಲ್ಲನೂ ಕಂಟಿನ್ಯೂ ಮಾಡ್ತಾ ಹೋದರೆ ಅಷ್ಟೇ ನಿಮಗೆ ಮತ್ತೆ ಬ್ಲಾಕೇಜಸ್ ಅನ್ನೋ ಸಮಸ್ಯೆ ಮೂಡಿಬರುತ್ತೆ ಹೊರತು ಈ ಚೇಂಜಸ್ನ ನೀವು ಮಾಡ್ಕೊತ ಹೋದರೆ ಡೆಫಿನೆಟ್ಲಿ ಅದು ರಿಪೀಟ್ ಆಗೋದಿಲ್ಲ. ಅಕಸ್ಮಾತ್ ಆ ಥರ ಭಯ ಇದ್ದಲ್ಲಿ ನಮ್ಮ ಮಾಧವ್ ಭಾಗ್ ಖಂಡಿತವಾಗ್ಲೂ ನಿಮಗೆ ಅದಕ್ಕೆ ಉಪಹಾರನ ಕೊಡುತ್ತೆ. ವೀಕ್ಷಕರೇ, ನೀವು ಮಧುಮೇಹ, ಅಧಿಕ ರಕ್ತದೊತ್ತಡ ಅಥವಾ ಬೊಜ್ಜುತನ ಹೊಂದಿದ್ರೆ ಹಾಗೂ ನಿಮ್ಮ ಲಿಪಿಡ್ ಪ್ರೊಫೈಲ್ನಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಿದ್ರೆ ಅಥವಾ ಹೃದಯ ರೋಗದ ಲಕ್ಷಣಗಳನ್ನು ಹೊಂದಿದ್ರೆ ಹಾಗೂ ಬ್ಲಾಕೇಜ್ ಮತ್ತು ಹಾರ್ಟ್ ಅಟ್ಯಾಕ್ನ ಸಮಸ್ಯೆಯಿಂದ ನಿಮ್ಮನ್ನು ನೀವು ಸುರಕ್ಷಿತವಾಗಿರಿಸಿಕೊಳ್ಳಲು ಹಿಂದೆ ಮಾಧವ್ ಭಾಗ್ ಅವರ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ. ಮಾಧವ್ ಭಾಗ್ ಕಳೆದ 18 ವರ್ಷಗಳಿಂದ ಹೃದಯ ರೋಗ ಹಾಗೂ ಡಯಾಬಿಟಿಸ್ನಂತಹ ಜೀವನ ಶೈಲಿಗೆ ಸಂಬಂಧಪಟ್ಟ ರೋಗಗಳಿಂದ ಬಳಲುತ್ತಿರುವ 10 ಲಕ್ಷಕ್ಕೂ ಹೆಚ್ಚು ರೋಗಿಗಳಿಗೆ ಯಶಸ್ವಿಯಾಗಿ ಚಿಕಿತ್ಸೆ ನೀಡಿದ್ದು ರೋಗಿಗಳಿಗೆ ಉತ್ತಮ ಆರೋಗ್ಯಕರ ಜೀವನದ ಅನುಭವ ನೀಡ್ತಾ ಇದೆ. ನೀವು ಕೂಡ ಇದರ ಅನುಭವವನ್ನು ಪಡೆಯಬಹುದು. ಇದಕ್ಕಾಗಿ ಸ್ಕ್ರೀನ್ ಮೇಲೆ ಪ್ರದರ್ಶಿಸಲಾದ ಸಂಖ್ಯೆಗೆ ಮಿಸ್ಡ್ ಕಾಲ್ ನೀಡಿ ವೈದ್ಯರೊಂದಿಗೆ ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನು ಬುಕ್ ಮಾಡಲು ಮಾಧವ್ ಭಾಗ್ ಪ್ರತಿನಿಧಿಯು ತಕ್ಷಣವೇ ನಿಮ್ಮನ್ನ ಸಂಪರ್ಕಿಸುತ್ತಾರೆ. ಡಾಕ್ಟರ್, ಇನ್ನು ಪ್ರತಿಯೊಬ್ಬರು ಅಂದ್ಕೊಳ್ತಾ ಇರ್ತಾರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಂದ್ರೆ ತುಂಬಾ ವರ್ಷಗಳು ತೆಗೆದುಕೊಳ್ಬೇಕು, ಜಾಸ್ತಿ ಅಮೌಂಟ್ ಕೂಡ ಆಗುತ್ತೆ ಅಂತ. ಸೊ ಮಾಧವ್ ಭಾಗ್ನಲ್ಲಿ ಯಾವ ರೀತಿಯಾದಂತಹ ಕಾಸ್ಟ್ ಇರುತ್ತೆ, ಬಜೆಟ್ ಫ್ರೆಂಡ್ಲಿ ಇರುತ್ತಾ, ಹೇಗೆ ಅಂತ? ಈಗ ಹೌದು, ಜನರಲಿ ಎಲ್ಲರಿಗೂ ಚಿಕಿತ್ಸೆ ಔಷಧಿಗಳು ಹಾಸ್ಪಿಟಲು ಅಂದಿದ ತಕ್ಷಣ ಅವರ ಇದು ಕಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾರೆ. ಮಾಧವ್ ಭಾಗಲ್ಲಿ ನಾವು ನಾನು ಆಗಲೇ ಹೇಳಿದಾಗೆ 3 months 90 ಡೇಸಲ್ಲಿ ನಾವು ರಿವರ್ಸಲ್ ಒಂದು ಚಿಕಿತ್ಸೆಯನ್ನು ಪ್ರೊವೈಡ್ ಮಾಡ್ತೀವಿ. ಅದು ಡಯಾಬಿಟಿಸ್ ಆಗಿರ್ಬೋದು, ಒಬೇಸಿಟಿ ಆಗಿರ್ಬೋದು ಅಥವಾ ಹೈಪರ್ ಟೆನ್ಷನ್ ಆಗಿರ್ಬೋದು ಅಥವಾ ಹಾರ್ಟ್ ಡಿಸೀಸಸ್ ಆಗಿರ್ಬೋದು, ಇದೆಲ್ಲದಕ್ಕೂ ನಾವು 90 ದಿನಗಳಲ್ಲಿ ಟ್ರೀಟ್ಮೆಂಟ್ ಅನ್ನೋದನ್ನ ನೀಡ್ತೀವಿ. ಸೊ ಇದಕ್ಕೆ ಅಷ್ಟು ಕಾಸ್ಟ್ ಆಗುತ್ತೆ ಅಂತಲೂ ನಾನು ಹೇಳಲ್ಲ. ಯಾಕಂದರೆ ನಮ್ಮ ಕಾಸ್ಟ್ ಫ್ರೆಂಡ್ಲಿ ಆಗಿ ನಾವು EMI ಆಪ್ಷನ್ಸ್ ಕೂಡ ಇದೆ, 0% EMI ಆಪ್ಷನ್ಸ್. ಸೊ ರೋಗಿಗಳು ಇದನ್ನೂ ಉಪಯೋಗಿಸ್ಕೊಳ್ಬಹುದು. ಮತ್ತು ಇನ್ನೊಂದು ಏನು ಹೇಳಬೇಕಂತ ಇಷ್ಟಪಡ್ತೀನಿ ಅಂದರೆ, ಈಗ ಆರೋಗ್ಯ ಅಂತ ಬಂದಾಗ ದುಡ್ಡು ಜಾಸ್ತಿ ನಮಗೆ ಇಂಪಾರ್ಟೆಂಟ್ ಆಗಲ್ಲ. ಸೊ ನಮಗೆ ಆರೋಗ್ಯ ಇದ್ದಲ್ಲೇ ನಾವು ದುಡ್ಡನ್ನು ಎಂಜಾಯ್ ಮಾಡೋಕ್ಕಾಗೋದು. ಸೊ ಫಸ್ಟು ನಮ್ಮ ಹತ್ರ ಏನಿದೆ ಅದನ್ನು ಕೊಟ್ಟು ನಾವು ಆರೋಗ್ಯನ ಉಳಿಸ್ಕೊಂಡ್ರಷ್ಟೇ ನಾವು ಹೆಲ್ದಿ ಲೈಫ್ನ ಲೀಡ್ ಮಾಡ್ಬೋದು ಅಂತ ನಾನು ಹೇಳ್ತೇನೆ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟೀಸ್ ಮತ್ತು ಹಾರ್ಟ್ ಪ್ರಾಬ್ಲಮ್ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರ ಜೊತೆಗೆ ಮಾಧವ್ ಭಾಗ್ನಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಪ್ರೋಸೆಸ್ ಇರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತಿ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.